ನಮಸ್ಕಾರ ಎಲ್ಲರಿಗೂ ಬಾಂಧುಸ್ ಕಿಚನ್ಗೆ ಸ್ವಾಗತ. ಇವತ್ತು ಅಮ್ಮ ಮಾಡಿರೋ ಬಿರಿಯಾನಿ ನೋಡ್ಕೊಂಬರೋಣ ಬನ್ನಿ. ದಮ್ ಬಿರಿಯಾನಿ ಇದು ತುಂಬ ಟೇಸ್ಟಿಯಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ ಒಮ್ಮೆ ನೋಡಿ. ಅದಕ್ಕೆ ಮೊದಲನೇದಾಗಿ ಒಂದು ಬೌಲಲ್ಲಿ ಒಂದು ಹಾಫ್ ಲೀಟ್ರಲ್ಲಿ ಒಂದು ಸ್ವಲ್ಪ ಮೊಸರನ್ನ ಒಂದು ಬೌಲಲ್ಲಿ ಹಾಕಿಟ್ಕೋಬೇಕು. ಒಂದು 2ರಿಂದ 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ. ಒಂದು 3 ಸ್ಪೂನು ಆ ಥರ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದು ಇವಾಗ ಕಸೂರಿ ಮೇಥಿ ಈ ಥರ ನಾವು ಕೈಯಲ್ಲಿ ಅದನ್ನು ಕ್ರಷ್ ಮಾಡಿ ಹಾಕ್ಕೋಬೇಕು. ಕಸೂರಿ ಮೇಥಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅಂದರೆ ಸ್ವಲ್ಪ ಹಾಕ್ಕೋಬೇಕು, ಅದು ಸ್ಮೆಲ್ ಚೆನ್ನಾಗಿರುತ್ತೆ. ಈ ಥರ ನೋಡಿ, ಈ ಥರ ಕ್ರಷ್ ಮಾಡಿ ಹಾಕ್ಕೋಬೇಕು ಕೈಯಲ್ಲಿ. ಅದು ಹಾಕಿದ್ಮೇಲೆ ಇವಾಗ ಚಕ್ಕೆ ಪುಡಿ ಮತ್ತು ಲವಂಗ ಪುಡಿ ಅದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ. ಅದಕ್ಕೆ ಅದನ್ನು ಹಾಕ್ತಿದ್ದಾರೆ. ಅದು ನಮ್ಮ ಹತ್ರ ಇಲ್ಲ ಅಂತಂದರೆ ನಾವು ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು. ಗರಂ ಮಸಾಲ ಹಾಕ್ಕೋಬೋದು ಇದಕ್ಕೆ. ನೋಡಿ, ಈ ಥರ ಒಂದು ಸ್ಪೂನು ಚಕ್ಕೆ ಪೌಡರು ಮತ್ತು ಒಂದು 1/4 ಸ್ಪೂನ್ ಬಂದುಬಿಟ್ಟು ಲವಂಗ ಪೌಡರ್ ಹಾಕ್ತಿದ್ದಾರೆ. ಇದು ಹಾಕಿದ್ಮೇಲೆ ನೋಡಿ, ಇದು ಈ ಥರ ಇಲ್ಲ ಅಂತಂದರೆ ನಾವು ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು, ಗರಂ ಮಸಾಲ ಹಾಕ್ಕೋಬೋದು. ಇದಾಗಿದ್ಮೇಲೆ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ನಾವು ಇವಾಗ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ತೀವಿ, ಅದಕ್ಕೆ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನಾವು ಚಿಲ್ಲಿ ಪೌಡರ್ನ ಹಾಕ್ಕೋಬೋದು. ಇದೆಲ್ಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ಇವಾಗ ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ನಾವು ಇವಾಗ ಸಾಲ್ಟ್ ಹಾಕ್ಕೋಬೇಕು. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೋದು. ಚಿಕನ್ಗೆ ಜಾಸ್ತಿನೇ ಹಾಕ್ಕೋಬೇಕು, ಯಾಕಂದರೆ ಚಿಕನ್ಗೆ ಮೇನ್ ಬೇಕಾಗಿರೋದು ಮ್ಯಾರಿನೇಟ್ಗೆ, ದಮ್ ಬಿರಿಯಾನಿಗೆ. ಅದಕ್ಕೆ ನಾವು ಇವಾಗಲೇ ಉಪ್ಪನ್ನ ಹಾಕ್ಕೊತಾ ಇದ್ದೀವಿ. ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇವಾಗ ಸ್ವಲ್ಪ ಧನಿಯಾ ಪುಡಿ 1 ಟೀ ಸ್ಪೂನ್ ಸಾಕು. ಧನಿಯಾ ಪುಡಿ ಹಾಕ್ತಾಯಿದ್ದಾರೆ. ಧನಿಯಾ ಪುಡಿ ಆದಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೋಬೇಕು. ಇವಾಗ ನೋಡಿ, ಈ ಥರ ಬಿರಿಯಾನಿ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಮಸಾಲ ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಟೇಸ್ಟ್ ಯಾವ ಥರ ಇರುತ್ತೋ ಆ ಥರ. ಇವಾಗ ಬಿರಿಯಾನಿ ಮಸಾಲ ಹಾಕಿ ಈ ಚಿಕನ್ನ ಮ್ಯಾರಿನೇಟ್ ಮಾಡಿಡಬೇಕು. 20 ಮಿನಿಟ್ಸ್ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಟಿರಬೇಕು ಚಿಕನ್ನ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಮಸಾಲೆ ಹಿಡಿಬೇಕು. ಆ ಥರ ಎಲ್ಲ ಚಿಕನ್ಗೂ ಈ ಥರ ಮಸಾಲೆ ಹಿಡಿಯೋ ಥರ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಲಿಡ್ನ ಕ್ಲೋಸ್ ಮಾಡಿ 20 ಮಿನಿಟ್ಸ್ ಅದನ್ನು ಅದೇ ಥರ ಬಿಡಬೇಕು. ನೋಡಿ, ಒಂದು ಬಾಣಲಿಲಿ ಇವಾಗ ಡೀಪ್ ಫ್ರೈ ಮಾಡ್ಕೊಂಡವ್ರು ಮಾಡ್ಕೊತಾರೆ ಈರುಳ್ಳಿನ. ಅಮ್ಮ ಬಂದ್ಬಿಟ್ಟು ಶಾಲೋ ಫ್ರೈ, ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಒಂದು 5ರಿಂದ 6 ಈರುಳ್ಳಿನ ಹುರ್ಕೊತಾ ಇದ್ದಾರೆ, ಅಂದರೆ ಫ್ರೈ ಮಾಡ್ಕೊತಿದ್ದಾರೆ. ನೋಡಿ, ಈ ಥರ ಹಂಗೆ ಕಲರ್ ಚೇಂಜ್ ಆಗ್ತಿದೆ, ಅದು ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಇದು ಈರುಳ್ಳಿ. ನೋಡಿ, ಈ ಥರ ಆಗ್ತಿದೆ. ಇಷ್ಟು ಆದರೆ ಸಾಕಂತೆ, ಆಫ್ ಮಾಡೋಕ್ಕೆ ಹೇಳಿದ್ರು. ನೋಡಿ, ಇಷ್ಟು ಈ ಥರ ಹುರ್ಕೋಬೋದು. ಇಲ್ಲಾಂದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ನಾವು ಈರುಳ್ಳಿನ. ಇಲ್ಲ ಶಾಲೋ ಫ್ರೈ ಮಾಡ್ಕೋಬೋದು. ಇವಾಗ ಬೇಕಾಗಿರೋ ಪಲಾವ್ ಸಾಮಾನುಗಳು ಇದು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಪಲಾವು ಎಲೆ, ಚಕ್ಕೆ ಲವಂಗ, ಶಾಯಿ ಜೀರಿಗೆ ಎಲ್ಲ ಒಂದು ಬಿರಿಯಾನಿ ಪಾಟ್ಗೆ ಎಣ್ಣೆ ಹಾಕ್ಕೊಂಡು ನಾವು ಈ ಮಸಾಲಾನ ಹಾಕ್ಕೋಬೇಕು. ಚಿಲ್ಲಿ, ಅದು ಗ್ರೀನ್ ಚಿಲ್ಲಿ ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು ಇದಕ್ಕೆ. ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಇದಕ್ಕೆ ನಾವು ಇವಾಗ ಹಾಕ್ಕೊತಾ ಇದ್ದೀವಿ. ಚಿಕನ್ ಹಾಕ್ಕೋಬೇಕು. ಚಿಕನೆಲ್ಲ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಅದು ಫ್ರೈ ಆಗಬೇಕು. ಅಂದರೆ ಚಿಕನ್ ಸ್ವಲ್ಪ ಬೇಯಬೇಕಲ್ವ, ಅದು ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊತಾ ಇರಬೇಕು. ಇದಕ್ಕೆ ನಾವಿವಾಗ ಪುದೀನ ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ, ಪುದೀನ ಕೊತ್ತಂಬರಿ ಹಾಕ್ತಿದ್ದಾರೆ. ಹಾಕಿ ಅದನ್ನು ಫ್ರೈ ಮಾಡಬೇಕು. ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ತೆಗೆದ್ರೆ ಈ ಥರ ಇರುತ್ತೆ. ನೋಡಿ, ಇವಾಗ ಉಪ್ಪನ್ನ ನಾವು ರುಚಿಗೆ ನೋಡಿ ಹಾಕ್ಕೊಳ್ಬೇಕು. ಆವಾಗಲೇ ಚಿಕನ್ಗೆ ಹಾಕಿರ್ತೀವಿ ಮ್ಯಾರಿನೇಟ್ ಮಾಡಿದಾಗ, ಅದು ಸಾಕಾಗಿಲ್ಲ ಅಂದರೆ ನಾವು ಇವಾಗ ಈ ಟೈಮಲ್ಲಿ ಹಾಕ್ಕೋಬೋದು ಉಪ್ಪನ್ನ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಲೈಟಾಗಿ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ಅಲ್ಲಿವರೆಗೂ ಇದು ಫ್ರೈ ಆಗಬೇಕು, ಇಲ್ಲಾಂದರೆ ಚಿಕನ್ ಬೆಂದಿರಲ್ಲ. ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ನೋಡಿ, ಈ ಥರ ನೀರೆಲ್ಲ ಬಿಟ್ಕೊಂಡು ಎಣ್ಣೆ ಬಿಟ್ಕೊಳುತ್ತಲ್ಲ, ಆ ಟೈಮಲ್ಲಿ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಬೇರೆ ಬಿರಿಯಾನಿ ಪಾಟ್ಗೆ ಈ ಥರ ಪಲಾವ್ ಸಾಮಾನು ಹಾಕ್ಕೋಬೇಕು. ನಾವು ರೈಸ್ನ ಹಾಫ್ ಬಾಯ್ಲ್ ಮಾಡ್ಕೋಬೇಕಲ್ಲ. ಉಪ್ಪು ಹಾಕ್ತಾಯಿದ್ದಾರೆ. ನೋಡಿ, ಈ ಥರ ಬಾಸುಮತಿ ರೈಸ್ ಅಥವಾ ಬುಲೆಟ್ ರೈಸು ನಾವು ಎಷ್ಟು ಬೇಕೋ ಅಷ್ಟು ಕಪ್ಪು. ಇದು ಒಂದು 10 ಜನಕ್ಕೆ ಮಾಡ್ತಾ ಇರೋದು ಬಿರಿಯಾನಿ. ನಾವು ಇದು ಈ ಮೆಜರ್ಮೆಂಟಲ್ಲಿ ನಾವು ಇಬ್ರಿಗೂ ಮಾಡ್ಕೋಬೋದು ಇದನ್ನು. ನೋಡಿ, ಈ ಥರ ಎಲ್ಲ ಅದು ಅರ್ಧ ಬೆಂದಾದಮೇಲೆ ಅದನ್ನು ಸೋಸ್ಕೊಂಡು ಈ ಥರ ಅದನ್ನು
ಸ್ಪ್ರೆಡ್ ಮಾಡ್ತಿದ್ದಾರೆ ರೈಸ್ನ. ನೋಡಿ, ಅದು ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಆನಿಯನ್ನ, ಅದನ್ನು ಇದಕ್ಕೆ ಇವಾಗ ಹಾಕ್ತಾಯಿದ್ದಾರೆ. ಈ ಥರ ಸ್ಪ್ರೆಡ್ ಮಾಡಬೇಕು. ಮತ್ತು ಒಂದು ಲೇಯರ್ ಆಯಿತು. ಇವಾಗ ಇನ್ನೊಂದು ಲೇಯರ್ ಮತ್ತೆ ಅದೇ ರೀತಿ ಮಾಡಬೇಕು. ಮತ್ತು ರೈಸ್ನ ಈ ಥರ ಹಾಕ್ಕೋಬೇಕು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಇದು ಕಲರ್ಫುಲ್ಲಾಗಿ ಈಸಿಯಾಗಿ ಆಗುತ್ತೆ ಬಿರಿಯಾನಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ, ಸೆಕೆಂಡ್ ಲೇಯರ್ ಆಯಿತು. ಸ್ಪ್ರೆಡ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಗ್ಲಾಸ್ ನೀರಿಡಬೇಕು ಅದರಲ್ಲಿ. ನೋಡಿ, ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಅಮ್ಮಮ್ಮ ಮಾಡಿರೋ ಬಿರಿಯಾನಿ ಸೂಪರ್ ಇತ್ತು, ನೀವು ಟ್ರೈ ಮಾಡಿ.